ಬಂಧುಗಳೇ, ಇವತ್ತು ನಾನು ಖಾರ ಪ್ರಿಯರಿಗೆ ಊಟದ ರುಚಿಯನ್ನು ಹೆಚ್ಚಿಸುವಂಥ ಇಂಗು ಮೆಣಸು. ಈ ಖಾರ ತಿನ್ನೋರಿಗೆ ತೊಂದರೆ ಇಲ್ಲ, ಎಷ್ಟು ಖಾರ ಆದರೂ ಅವರು ತಿಂತಾರೆ ಬಂಧುಗಳೇ. ಖಾರ ಕಡಿಮೆ ತಿನ್ನೋರಿಗೆ ಕೂಡ ಇದನ್ನು ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಅವರು ಕೂಡ ಯಾವ ರೀತಿಯಾಗಿ ಖಾರವನ್ನು ಕಡಿಮೆ ಮಾಡಿಕೊಂಡು ಈ ಇಂಗು ಮೆಣಸನ್ನು ಮಾಡ್ಕೋಬೇಕು ಅನ್ನೋದನ್ನು ಟಿಪ್ಸ್ ಟ್ರಿಕ್ಸನ್ನು ಕೂಡ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ನೋಡ್ರಿ, ಒಂದು ಚಳಿಗಾಲಕ್ಕೆ ಹೇಳಿ ಮಾಡಿಸಿದಂಥ ತಿಂಡಿ ಅಂತಲೇ ಹೇಳ್ಬೋದು. ಈ ಚಳಿಗಾಲದಲ್ಲಿ ನಮ್ಮ ನಾಲ್ಗೆ ರುಚಿ ಏನಾದರೂ ಕೆಟ್ಟಿದ್ರೆ 5 ನಿಮಿಷ 5 ಸಾಮಗ್ರಿಯಲ್ಲಿ ಚಟಾಪಟ್ ಅಂತ ಮಾಡುವಂಥ ಈ ರೆಸಿಪಿಯನ್ನು ಒಂದು ಸಾರಿ ಟ್ರೈ ಮಾಡಿರಿ. ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ. ಬನ್ನಿ ಹಾಗಾದರೆ ಆ 5 ನಿಮಿಷದಲ್ಲಿ 5 ಸಾಮಗ್ರಿಯಿಂದ ಮಾಡುವಂಥ ಈ ರೆಸಿಪಿಗೆ 5 ಸಾಮಗ್ರಿ ಯಾವುದು, ಹೇಗೆ ಮಾಡಬೇಕು ಅನ್ನೋದನ್ನು ಚಟಾಪಟ್ ಅಂತ ರೆಡಿ ಮಾಡೋಣ. ಬನ್ನಿ ಬಂಧುಗಳೇ. ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್. ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಈ ಇಂಗು ಮೆಣಸು ಅಂದ ತಕ್ಷಣ ತುಂಬ ಜನರಿಗೆ ಬಾಯಲ್ಲಿ ನೀರು ಬರೋದಂತೂ ಗ್ಯಾರಂಟಿ ಬಂಧುಗಳೇ. ಯಾರಿಗೆಲ್ಲ ನೀರು ಬರುತ್ತೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಒಂದು ಲೈಕ್ ಕೊಡ್ರಿ. ಇಷ್ಟಾರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿರಿ. ಬನ್ನಿರಿ, ತಡ ಮಾಡದೆ ರೆಸಿಪಿ ಶುರು ಮಾಡೋಣ. ಮೊದಲಿಗೆ ನೋಡ್ರಿ, ಮೆಣಸಿನ್ಕಾಯಿಯನ್ನು ನಾನು ತುಂಬು ತೆಗೆದು ನೀರಲ್ಲಿ ಹಾಕ್ಕೊಂಡಿದ್ದೀನಿ. ಖಾರ ಜಾಸ್ತಿ ತಿಂತೀನಿ ಅನ್ನೋರು ಇಮಿಡಿಯೇಟಾಗಿ ನೀರಿನಿಂದ ನೀವು ತೊಳ್ಕೊಂಡು ತೆಗಿಬಹುದು ಬಂಧುಗಳೇ. ಖಾರ ಕಡಿಮೆ ತಿಂತೀನಿ ಅನ್ನೋರಿಗೆ ಕೂಡ ಒಂದು ಟ್ರಿಕ್ಕನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಮೆಣಸಿನ್ಕಾಯಿ ತುಂಬನ್ನು ತೆಗೆದು ಒಂದು ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿ 1 ಗಂಟೆ ನಾವು ಮೆಣಸನ್ನು ನೀರಲ್ಲೇ ಬಿಟ್ಟರೆ ನಮಗೆ 50% ಅಷ್ಟು ನಮಗೆ ಮೆಣಸಿನ ಖಾರ ಕಡಿಮೆ ಆಗುತ್ತೆ ಬಂಧುಗಳೇ. ಖಾರ ಕಡಿಮೆ ತಿಂತೀನಿ ಅನ್ನೋರು ಕೂಡ ನೀವು ಈ ರೀತಿಯಾಗಿ ಇಂಗು ಮೆಣಸನ್ನು ರೆಡಿ ಮಾಡ್ಕೋಬಹುದು. 1 ಗಂಟೆ ಬಿಟ್ಟರೆ ನಮ್ಮ ಮೆಣಸು ಆದಷ್ಟು ಖಾರಿನಾಂಶ ಕಡಿಮೆ ಆಗುತ್ತೆ. ಅರ್ಥ ಆಯ್ತಲ್ವಾ? ಖಾರ ಕಡಿಮೆ ತಿನ್ನೋರು ಯಾವ ರೀತಿಯಾಗಿ ನಾವು ಮಾಡ್ಕೋಬೇಕು ಅಂತ. ಈಗ ಇದನ್ನು ನೀರಿನಿಂದ ತೆಗೆದು ಒಂದು ಬಟ್ಟೆ ಮೇಲೆ ಹಾಕಿ ಒಣ ಬಟ್ಟೆಯಿಂದ ನೀಟಾಗಿ ನಾವು ಒರೆಸ್ಕೋಬೇಕು. ಹಸಿ ಅಂಶ ಏನೂ ಇರಬಾರ್ದು ಬಂಧುಗಳೇ. ಇದನ್ನೆಲ್ಲ ಒರೆಸಿ ಒಂದು 5 ನಿಮಿಷ ಫ್ಯಾನಿನ ಕೆಳಗಡೆಗೆ ಹಾಕಿರಿ ಬಂಧುಗಳೇ. ನೀಟಾಗಿ ಎಲ್ಲ ನಮ್ದು ಹಸಿ ಅಂಶ ನೀರಿನ ಅಂಶ ಅನ್ನೋದು ಎಲ್ಲ ಹೋಗಿಬಿಡುತ್ತೆ. ಈಗ ಇದು ಮೆಣಸಿನ್ಕಾಯಿ ಎಲ್ಲನೂ ನಾನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಇದನ್ನು ಸೀಳ್ತಾ ಇದ್ದೀನಿ ನೋಡ್ರಿ. ಈ ಮೆಣಸು ಒಂದೊಂದು ಊರಲ್ಲಿ ಒಂದೊಂದು ಥರ ಸಿಗುತ್ತೆ ಬಂಧುಗಳೇ. ಮಲೆನಾಡಿನಲ್ಲಿ ಸೂಜಿ ಮೆಣಸು, ಗಾಂಧಾರಿ ಮೆಣಸು ಮತ್ತು ಚೂರು ಮೆಣಸು ಅಂತ ಸಿಗುತ್ತೆ. ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ನಮ್ಮ ಈ ಕರ್ನಾಟಕದಲ್ಲಿ ಉದ್ದ ಮೆಣಸನ್ನು ಸಿಗುತ್ತೆ, ಮತ್ತು ಗ್ರೀನ್ ಮೆಣಸು, ಮತ್ತು ಡಾರ್ಕ್ ಗ್ರೀನ್ ಮೆಣಸು, ಸಾಕಷ್ಟು ನಮ್ನಿ ಮೆಣಸು ಸಿಗುತ್ತೆ ಬಂದರೆ ನೀವು ಈ ಮೆಣಸಿನ ಬದಲಾಗಿ ಯಾವ ಮೆಣಸನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಇಲ್ಲೇ ನೋಡ್ರಿ, ನಾನು ಚಿಕ್ಕದಾಗಿರುವಂಥ ಈ ಮೆಣಸನ್ನು ತೊಗೊಂಡಿದ್ದೀನಿ. ಇದು ಸ್ವಲ್ಪ ಖಾರದಲ್ಲಿ ಸ್ವಲ್ಪ ಕಮ್ಮಿನೂ ಇರುತ್ತೆ ಮತ್ತು ರುಚಿ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ಈ ಮೆಣಸನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಮೆಣಸಿದೆ ಅದನ್ನೇ ನೀವು ರೆಡಿ ಮಾಡ್ಕೋಬೋದು. ನಿಮ್ಮ ಹತ್ರ ಖಾರದ ಮೆಣಸಿದೆ ಅಂದರೂ ಕೂಡ ನೀವು ಖಾರನ ಯಾವ ರೀತಿಯಾಗಿ ಕಡಿಮೆ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳಿಕೊಟ್ಟೆ. ಈಗೆಲ್ಲನೂ ನಾನು ನನ್ನ ಮಧ್ಯೆ ಸೀಳಿದೆ. ಹೀಗೆ ಸೀಳೋದ್ರಿಂದ ಏನಾಗುತ್ತೆ, ನಮಗೆ ಉಪ್ಪು ಖಾರ ಅನ್ನೋದು ಎಲ್ಲನೂ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾವು ನನ್ನ ಮಧ್ಯೆ ಸೀಳಬೇಕು. ನಾವು ಇಡೋದನ್ನೇ ಹಾಕಿದ್ರೆ ಏನಾಗುತ್ತೆ, ಅದು ಸಿಡಿಯುತ್ತೆ ಬಂಧುಗಳೇ. ಅದಕ್ಕೋಸ್ಕರ ನಾವು ಕಂಪಲ್ಸರಿ ಸೀಳಲಿಕ್ಕೆ ಬೇಕಿದನ್ನು. ಗ್ಯಾಸನ್ನು ಹಚ್ಚಿ ಒಂದು ಪಾತ್ರೆಯಲ್ಲಿ ಈ ಮೆಣಸನ್ನು ಹಾಕ್ಕೊಂಡೆ. ಅದರಲ್ಲಿ ನೋಡ್ರಿ, ಒಂದು 4ರಿಂದ 5 ಚಮಚದಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ರಿ. ನಿಮ್ಮ ಮೆಣಸಿನ ಕ್ವಾಂಟಿಟಿಯನ್ನು ನೋಡಿಕೊಂಡು ಎಣ್ಣೆಯನ್ನು ಹಾಕ್ಕೊಳ್ರಿ. ಇಲ್ಲಿ ನಾನು ಸರಿ ಸುಮಾರಾಗಿ ಒಂದು 250 ಗ್ರಾಮ್ನಷ್ಟು ನಾನಿಲ್ಲೇ ಮೆಣಸನ್ನು ತೊಗೊಂಡಿದ್ದೀನಿ ಬಂಧುಗಳೇ. ನೀಟಾಗಿ ನಾವು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ನಾವು ಮೆಣಸು ಕಣ್ಣು ಬಿಡಬೇಕು. ಅಂದರೆ ಮೇಲೆಲ್ಲ ವೈಟ್ ಆಗಬೇಕು ಬಂಧುಗಳೇ, ಬಿಳಿ ಅಂತಾರಲ್ಲ ಬಂಧುಗಳೇ, ಆ ಥರ ಆಗಬೇಕಿದು. ಅಲ್ಲಿವರೆಗೆ ನಾವು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ನೀಟಾಗಿ ಇದನ್ನು ನಾವು ಹುರಿಬೇಕು. ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ ಬಂದರೆ ಇದು ಒಂದು 3ರಿಂದ 4 ನಿಮಿಷದೊಳಗಾಗಿ ನಮಗೆಲ್ಲ ಮೆಣಸು ಅನ್ನೋದು ಬಿಳಿ ಆಗುತ್ತೆ. ಫ್ಲೇಮನ್ನು ಹೈ ಇಡಲಿಕ್ಕೆ ಹೋಗಬೇಡಿ, ಲೋ ಫ್ಲೇಮಲ್ಲೇ ನಾವು ಇದನ್ನು ಹೀಗೆ ಹುರಿಬೇಕು. ನೋಡ್ರಿ, ನಮ್ಮದು ಹಾಗೆ ಬೆಳ್ಳಗಾಗ್ತಾಯಿದೆ ಅಲ್ವಾ? ಅದೇ ರೀತಿಯಾಗಿ ಪ್ರತಿಯೊಂದು ಕೂಡ ಹೀಗೆ ನಮಗೆ ಎಲ್ಲ ಮೆಣಸು ಕೂಡ ಹಾಗೇ ಆಗಬೇಕು. ಈಗ ನೋಡ್ರಿ, ಎಲ್ಲ ಮೆಣಸು ನಮ್ಮದು ಕಂಪ್ಲೀಟಾಗಿ ಎಲ್ಲ ಮೆಣಸು ಕೂಡ ಬೆಳ್ಳಗಾಗಿದೆ ನೋಡ್ರಿ, ಕಣ್ಕಂಡು ಬಿದ್ದಿದೆ. ಇವಾಗ ಸೆಂಟ್ರ್ನಲ್ಲಿ ಓಪನ್ ಮಾಡ್ಕೊಂಡ್ಬಿಟ್ಟು 1 ಚಮಚದಷ್ಟು ಇಂಗನ್ನು ಹಾಕೋತಾ ಇದ್ದೀನಿ. ಗ್ಯಾಸನ್ನು ಆಫ್ ಮಾಡ್ಕೊಂಡೆ ಬಂದಾಗ ಇಂಗ ನಾನು ಜಲ್ದಿ ಬೀಳ್ತಾ ಇಲ್ಲ, ಅದಕ್ಕೋಸ್ಕರ ಈಗ ನೋಡ್ರಿ
ಇಲ್ಲ ಸೀದೋಗುತ್ತೆ ಅಂದ್ಕೊಂಡು 1 ಚಮಚದಷ್ಟು ಹಿಂಗೆ, 1 ಚಮಚದಷ್ಟು ಪುಡಿ ಉಪ್ಪು, ಮತ್ತು ಇದಕ್ಕೆ ನೋಡ್ರಿ ಫ್ರೆಶ್ ಆಗಿರುವಂಥ ಲಿಂಬೆಹಣ್ಣು ಹಾಕೋಬೋದು, ಇಲ್ಲ ವೆನಿಗರ್ ಹಾಕೋಬೋದು. ನಾನಿಲ್ಲೇ ವೆನಿಗರ್ ಹಾಕೋತಾ ಇದ್ದೀನಿ ಬಂಧುಗಳೇ. ಇದನ್ನು ಮೊದಲಿಗೆ ನಾವು ಮೆಣಸು ಮತ್ತು ಉಪ್ಪನ್ನು ನೀಟಾಗಿ ನಾವೀಗ ಮಿಕ್ಸ್ ಮಾಡ್ಕೋಬೇಕು. ನಾವು ಹುರಿಯೋದು ಮುಂಚೆನೇ ನಾವು ಮೆಣಸು ಹಿಂಗನ್ನು ಹಾಕಿದರೆ ಹಿಂಗೆ ಸೀದೋಗುತ್ತೆ ಬಂಧುಗಳೇ, ಘಾಷ್ಟ ಬರುತ್ತೆ. ಅದಕ್ಕೋಸ್ಕರ ನಾವು ಬರೀ ಮೆಣಸಿನ್ಕಾಯನ್ನು ಹುರಿದು ನಂತರ ನಾವು ಉಪ್ಪು ಮತ್ತು ಮೆಣಸು ಹಿಂಗನ್ನು ಹಾಕ್ಕೊಂಡು ಮೆಣಸನ್ನು ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿರಿ ನಮ್ಮ ಉಪ್ಪು ಹಿಂಗೆ ಅನ್ನೋದೆಲ್ಲ ನೀಟಾಗಿ ಎಲ್ಲ ಮೆಣಸಿಗೂ ತಗಲಾಯಿತು. 1 ನಿಮಿಷ ನಾವು ಮಿಕ್ಸ್ ಮಾಡಿಕೊಂಡ್ರೆ ಸ್ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ನೀಟಾಗಿ ಅದೆಲ್ಲ ಹಿಂಗು ಮತ್ತು ಉಪ್ಪನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನಂತರ ನೋಡಿರಿ ಇಲ್ಲೇ 3/4 ಕಪ್ಪಿನಷ್ಟು ವೆನಿಗರನ್ನು ಹಾಕೋತಾ ಇದ್ದೀನಿ ನಾನು ಮೊದಲಿಗೆ ಹೇಳಿದಾಗೆ ನಿಮ್ಮ ವೆನಿಗರ್ ಮನೆಯಲ್ಲಿ ಇಲ್ಲ ಅಂದರೆ ನೀವು ಲಿಂಬೆಹಣ್ಣಿನ ರಸವನ್ನು ಕೂಡ ಹಾಕೋಬಹುದು. ಈ ಮೆಣಸನ್ನು ಸಾಕಷ್ಟು ವಿಧಾನದಲ್ಲಿ ಮಾಡ್ತಾರೆ, ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಈಗ ನೋಡಿರಿ ಇದು ನೀಟಾಗಿ ನಾವು 1 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಜಾಸ್ತಿ ಕುದಿಸ್ಕೊಲಿಕ್ಕೆ ಹೋಗಬಾರ್ದು. ಗ್ಯಾಸನ್ನು ಆಫ್ ಮಾಡ್ಕೊಂಬಿಡಿ. ಯಾಕಂತಂದರೆ ಜಾಸ್ತಿ ಕುದಿಸಿದ್ರೆ ನಮಗೆ ಕಹಿ ಅಂಶ ಬಿಡೋ ಸಾಧ್ಯತೆ ಇರುತ್ತೆ ಬಂಧುಗಳೇ. ಹಾಗಾಗಿ ನೀವು 1 ನಿಮಿಷ ಕುದಿಸ್ಕೊಂಡು ನಾವು ಆಫ್ ಮಾಡಿಬಿಡಬೇಕು. ಈಗ ಜಾಸ್ತಿ ಎಷ್ಟು ನಮ್ಮ ರಸ ಇರುತ್ತೆ ಅಷ್ಟು ದಿನ ನಮ್ಮ ಬಾಳಿಕೆ ಬರುತ್ತೆ. ಇದು ಏನು ಕೆಡಲ್ಲ ಬಂಧುಗಳೇ, ರುಚಿ ಹೆಚ್ಚಾಗುತ್ತೆ. ನಮ್ಮ ಲಿಂಬೆಹಣ್ಣಿನ ರಸ ವೆನಿಗರ್ ಹಾಕೋದ್ರಿಂದ ಏನಾಗುತ್ತೆ, ನಮ್ಮ ಜಾಸ್ತಿ ಕ್ವಾಂಟಿಟಿ ಆದರೂ ಕೂಡ ಏನು ತೊಂದರೆ ಇಲ್ಲ. ನೋಡಿರಿ ನಮ್ದು ರೆಡಿ ಆಯ್ತಲ್ವ ಹಿಂಗ ಮೆಣಸು. ಈ ಹಿಂಗ ಮೆಣಸನ್ನು ಮೊಸರು ಹಾಕಿ ಮಾಡ್ತಾರೆ, ಮತ್ತು ಗಟ್ಟಿ ಹುಣಸೆ ಹುಳಿಯಿಂದ ಮಾಡ್ತಾರೆ ಬಂಧುಗಳೇ. ಲಿಂಬೆಹಣ್ಣು, ಕಂಚಿಕಾಯಿ, ಹಲವಾರು ವಿಧದಲ್ಲಿ ಈ ಮೆಣಸನ್ನು ಮಾಡ್ತಾರೆ. ನೀವು ಯಾವುದರಲ್ಲಿ ಮಾಡಿದರೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಈ ಲಿಂಬೆಹಣ್ಣಿನಲ್ಲಿ, ಈ ವೆನಿಗರ್ದಲ್ಲಿ ಒಂದು ವಿಶೇಷವಾದಂಥ ರುಚಿ ಇರುತ್ತೆ ಬಂಧುಗಳೇ. ಹಾಗಾಗಿ ನಾನಿವತ್ತು ವೆನಿಗರನ್ನು ಉಪಯೋಗಿಸ್ಬಿಟ್ಟು ಇದನ್ನು ಮಾಡಿದ್ದೀನಿ. ಇದನ್ನು ನೋಡಿರಿ ಬಿಸಿ ಬಿಸಿ ಅನ್ನದ ಜೊತೆಗೆ ಒಂದಿಷ್ಟು ನಾವು ಹಿಂಗ ಮೆಣಸು ಮತ್ತು ಸ್ವಲ್ಪ ರಸವನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಕಾಂಬಿನೇಷನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿರುವಂಥ ಈ ಈರುಳ್ಳಿ ಜೊತೆಗೆ ನಾವು ಸರ್ವ್ ಮಾಡ್ತಾಯಿದ್ರೆ ಆಹಾ, ತಿನ್ನೋಕ್ಕಿಂತ ಮುಂಚೆನೇ ನನಗೆ ಬಾಯಲ್ಲಿ ನೀರು ಬರ್ತಾಯಿದೆ ಬಂಧುಗಳೇ. ನಿಮಗೆಲ್ಲರಿಗೆ ಎಷ್ಟು ಜನರಿಗೆ ನಿಮಗೆ ಬಾಯಲ್ಲಿ ನೀರು ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ. ನೋಡಿರಿ ನಾವೀಗ ಚಿಕ್ಕದಾಗಿರುವಂಥ ಮೆಣಸಿನ್ಕಾಯಿನ ನಾನು ತೊಗೊಂಡಿನಿ. ದೊಡ್ಡದಾಗಿರುವ ಮೆಣಸಿನ್ಕಾಯಿ ಇದ್ದರೆ ನೀವು ಕಟ್ ಮಾಡಿ ಕೂಡ ಹಾಕೋಬೋದು. ಈಗ ಹೀಗೆ ಸೀಳಿ ಕೂಡ ಹಾಕೋಬೋದು. ಈಗ ಸೀಳಿ ಹಾಕೋದ್ರಿಂದ ತುಂಬ ಬೆನಿಫಿಟ್ ಇದೆ ಬಂಧುಗಳೇ. ನೀಟಾಗಿ ನಮ್ಮ ಮಸಾಲೆ, ಉಪ್ಪು, ಲಿಂಬೆಹಣ್ಣು, ಹಿಂಗೆ ಅನ್ನೋದೇನಿದೆ ಅಲ್ಲ ಬಂಧುಗಳೇ, 1 ಸೆಕೆಂಡ್ನಲ್ಲಿ ಅಬ್ಸರ್ವ್ ಮಾಡ್ಕೊಳುತ್ತೆ. ಸಖತ್ತಾಗಿದೆ ಬಂಧುಗಳೇ. ನೋಡಿದ್ರಲ್ಲ ನಮ್ಮ ಚಳಿಗಾಲಕ್ಕೆ ಹೇಳಿ ಮಾಡಿಸಿದಂಥ ಈ ರೆಸಿಪಿ ಅಂತಲೇ ಹೇಳ್ಬೋದು. ಹೇಗೆ ಮಾಡೋದಂತ ಅರ್ಥ ಆಯ್ತಲ್ಲ ಬಂಧುಗಳೇ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವತ್ತಿನ ರೆಸಿಪಿ ಮುಗಿಸೋಣ, ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.